ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿ ಉಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 27ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು. ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿ ಉಳ್ಳ ದೇವ ಜನರೇ, ಯೆಹೋವನು ನಮಗೇನಾಗಿದ್ದಾರೆ? ಬೆಳಕಾಗಿದ್ದಾರೆ, ರಕ್ಷಕನಾಗಿದ್ದಾರೆ. ಅದೇ ರೀತಿಯಾಗಿ ಆತನು ನಮಗೆ ಪ್ರಾಣದ ಆಧಾರವಾಗಿದ್ದಾರೆ. ಪ್ರೀತಿ ಉಳ್ಳ ದೇವ ಜನರೇ, ನಮ್ಮ ದೇವರು ನಾವು ನಡೆದು ಹೋಗುವಂತ ಮಾರ್ಗಗಳಲ್ಲಿ ಕರ್ತನ ನಮಗೇನಾಗಿದ್ದಾನೆ? ಬೆಳಕನ್ನು ಕೊಡುವವನಾಗಿದ್ದಾನೆ. ಇಸ್ರಾಯೇಲರು ನಡೆದು ಹೋಗುವ ಮಾರ್ಗದಲ್ಲಿ ದೇವರು ಅವರಿಗೆ ಬೆಳಕಾಗಿ ನಡೆಸಿದರು. ಅವರಿಗೆ ರಾತ್ರಿ ವೇಳೆಯಲ್ಲಿ ಅಗ್ನಿಸ್ತಂಭವಾಗಿ, ಮೇಘಸ್ತಂಭವಾಗಿ ಅವರನ್ನ ನಡೆಸಿದರು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮ್ಮನ್ನು ಏನ್ ಮಾಡುವನಾಗಿದ್ದಾನೆ? ಬೆಳಕಿನ ಮಾರ್ಗದಲ್ಲಿ ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಕರ್ತನು ನಮಗೇನಾಗಿದ್ದಾನೆ? ರಕ್ಷಕನಾಗಿದ್ದಾನೆ. ನಾವು ನಡೆದು ಹೋಗುವ ಮಾರ್ಗಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ಕರ್ತನ ನಮಗೆ ಒಂದು ರಕ್ಷಣೆಯನ್ನು ಉಂಟು ಮಾಡಿದ್ದಾರೆ. ಪ್ರೀತಿ ಉಳ್ಳ ದೇವ ಜನರೇ, ಆತನು ನಮ್ಮ ಪ್ರಾಣಗಳಿಗೆ ಆತನೇನಾಗಿದ್ದಾನೆ? ಆಧಾರವನ್ನು ಉಂಟು ಮಾಡುವವರಾಗಿದ್ದಾರೆ. ನಮ್ಮ ಕುಟುಂಬಗಳಿಗೆ ದೇವರೇನಾಗಿದ್ದಾರೆ? ಆಧಾರವಾಗಿದ್ದಾರೆ. ನಾವು ನಡೆದು ಹೋಗುವ ಮಾರ್ಗಗಳಲ್ಲಿ ಇರುವಂತ ಕತ್ತಲನ್ನು ಆತನ ತೆಗೆದುಹಾಕುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡುವಂತ ಎಲ್ಲ ಹಿಂಸೆಗಳಿಂದ ಬಿಡಿಸಿ ದೇವರು ನಮಗೇನ್ ಮಾಡುವವರಾಗಿದ್ದಾರೆ? ಒಂದು ರಕ್ಷಣೆಯನ್ನು ಕೊಂಡು ಬರುವವರಾಗಿದ್ದಾರೆ. ಪ್ರೀತಿ ಉಳ್ಳ ದೇವ ಜನರೇ, ನಾವು ಯೋಚಿಸುವಂಥದ್ದು ಬೇಡ. ಕರ್ತನು ನಮಗೇನಾಗಿದ್ದಾನೆ? ಬೆಳಕಾಗಿದ್ದಾನೆ, ರಕ್ಷಕನಾಗಿದ್ದಾನೆ, ಪ್ರಾಣಕ್ಕೆ ಆಧಾರವಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು ದೇವರೇ, ನೀನು ಅವರನ್ನು ಆಶೀರ್ವದಿಸು ದೇವರೇ. ನೀನು ಅವರಿಗೆ ಬೆಳಕಾಗಿದ್ದು, ರಕ್ಷಕನಾಗಿದ್ದು, ಪ್ರಾಣಕ್ಕೆ ಆಧಾರವಾಗಿದ್ದು ನೀನು ನಡೆಸು ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.